ಧನಸ್ಸು ರಾಶಿ ಮನೆಯಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ, ಮನಸ್ಸಿಗೆ ಸಮಾಧಾನ ಇಲ್ಲ. ಯಾವ ವಿಷಯದಲ್ಲೂ ಕೂಡ ಏನೋ ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲ ಅನ್ನುವಂಥದ್ದಾಗತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಆಗುತ್ತೆ. ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಅದಕ್ಕೇನೋ ಒಂದಷ್ಟು ಅಡ್ಡಿಗಳಾಗತ್ತೆ. ನಿಮ್ಮದು ಅಲ್ಲದೇ ಇರತಕ್ಕಂತಹ ಕೆಲವು ಸಮಸ್ಯೆಗಳಿಗೆ ನೀವು ಭಾಗಿಗಳಾಗಬೇಕಾಗತ್ತೆ, ನೀವು ಹೊಣೆಯಾಗಬೇಕಾಗತ್ತೆ. ಅದು ನಿಮ್ಮ ಮೇಲೆ ಅಪರಾಧಕ್ಕೆ ಅವಕಾಶ ಆಗ್ತಕ್ಕಂಥದ್ದಾಗತ್ತೆ. ಹಣದ ವಿಚಾರಕ್ಕೆ ಜಗಳವನ್ನು ಮಾಡ್ಕೊಳ್ತೀರಿ. ಸರಿಯಾದಂತಹ ಲೆಕ್ಕಪತ್ರವನ್ನು ಕೇಳೋದು ಅಥವಾ ನೀವು ಕೇಳಿಸ್ಕೊಳ್ಳುವಂಥದ್ದು ಆಗಿ ಜಗಳಕ್ಕೆ ಕಾರಣವಾಗುತ್ತೆ. ನಷ್ಟ, ನಿರಾಸೆ, ಬೇಸರ ಇವೆಲ್ಲವನ್ನು ನೋಡಲೇಬೇಕಾದಂಥದ್ದು. ಪೂರ್ವಭಾವಿಯಾಗಿ ಇದಕ್ಕೆಲ್ಲ ಸಿದ್ಧತೆ ಇಲ್ಲದೇ ಇದ್ದರೆ ನೋವನ್ನು ಅನುಭವಿಸಲೇಬೇಕು, ಕಣ್ಣೀರನ್ನು ಹಾಕಲೇಬೇಕು ಅನ್ನುವಂಥದ್ದಾಗತ್ತೆ. ಮಕ್ಕಳಿಂದ ಸಮಾಧಾನ ಸಿಕ್ಕತ್ತೆ. ಎಲ್ಲ ಆಗೋಗಿರುತ್ತೆ, ನೋವನ್ನು ಅನುಭವಿಸಿರ್ತೀರಿ, ಕೊನೆಯಲ್ಲಿ ಮಕ್ಕಳು ಬಂದು ಸಮಾಧಾನ ಮಾಡ್ತಕ್ಕಂತಹ ವಾತಾವರಣ ಆಗಬಹುದು. ಪ್ರಯಾಣದ ಸಾಧ್ಯತೆ ಇದೆ, ಆ ಪ್ರಯಾಣಕ್ಕೆ ಶುಭ ಇದೆ. ಆದರೆ ಪ್ರಯಾಣ ಮಾಡೋದಕ್ಕೆ ಮನಸ್ಸು ಬೇಕಲ್ಲ, ಅದನ್ನು ಗಟ್ಟಿ ಮಾಡಿಕೊಳ್ಬೇಕಾದಂಥದ್ದು. ಶಿವಾರಾಧನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಪ್ರಯಾಣದ ನೆಪದಿಂದ ಮನೆಯಿಂದ ದೂರವಾಗ್ತೀರಿ. ನಾನೆಲ್ಲೋ ಹೋಗಬೇಕು, ಪ್ರವಾಸ ಇದೆ, ಪ್ರಯಾಣ ಇದೆ, ಪೂರ್ವಭಾವಿಯಾಗಿ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿ ಮನೆಯಲ್ಲಿ ಏನೋ ಒಂದು ರೀತಿಯ ಒಳ್ಳೆಯ ವಾತಾವರಣ ಇರಬೇಕಾದ್ರೆ ಮನೆಯಿಂದ ದೂರ ಉಳಿಯತಕ್ಕಂಥದ್ದು ಆಗತ್ತೆ. ಮಿತ್ರರೇ ನಿಮಗೆ ಶತ್ರುಗಳಾಗ್ತಾರೆ, ಅದನ್ನು ಗಮನಿಸ್ಕೊಳ್ಬೇಕು. ಯಾರು ನಿಮ್ಮ ಆತ್ಮೀಯರಿದ್ದಾರೆ, ಯಾರು ನಿಮ್ಮ ಹತ್ತಿರದಲ್ಲೇ ಇರ್ತಾರೆ, ಅವರೇ ನಿಮಗೆ ಶತ್ರುಗಳಾಗಿ ಪರಿವರ್ತನೆಯಾಗ್ತಾರೆ ಅನ್ನುವಂಥದ್ದು. ಆರೋಗ್ಯದ ಸಮಸ್ಯೆಯೂ ಕೂಡ ನಿಮ್ಮನ್ನು ಕಾಡುತ್ತೆ. ಆದರೂ ಕೂಡ ಪ್ರಯಾಣ ಮಾಡೋದರಲ್ಲಿ ನಿಮಗೆ ಹೆಚ್ಚಿನ ಉತ್ಸಾಹ. ಕಾನೂನಿನ ಹೋರಾಟಕ್ಕೆ ಮುಂದಾಗ್ತೀರಿ. ಕೆಲವು ವಿಚಾರಗಳು ಕಾನೂನಾತ್ಮಕವಾಗಿಯೇ ಜಯವನ್ನು ಗಳಿಸಬೇಕು ಅನ್ನುವಂಥದ್ದು ಹಠಕ್ಕೆ ಬೀಳ್ತೀರಿ. ಆದರೆ ಎಲ್ಲವಕ್ಕೂ ಕೂಡ ಅದು ಪರಿಹಾರ ಅಂತ ಹೇಳಿ ಅಲ್ಲ. ಕೆಲವಕ್ಕೆ ನಾವು ತಗ್ಗಿ ಬಗ್ಗಿ ನಡಿಬೇಕಾಗತ್ತೆ, ಬೇರೆಯವರ ಹಿರಿಯರ ಮಾತಿಗೆ ಬೆಲೆಯನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು ಮುಖ್ಯ. ಎಲ್ಲ ಕೆಲಸಗಳಲ್ಲಿ ಹಿನ್ನಡೆಗೆ ಕಾರಣವಾಗುತ್ತೆ. ಅದಕ್ಕಿಂತ ದೊಡ್ಡ ನಷ್ಟ ಇನ್ನೇನಿದೆ, ಅದಕ್ಕಿಂತ ದೊಡ್ಡ ಅವಮಾನ ಇನ್ನೇನಿದೆ, ಇದನ್ನು ಗಮನಿಸ್ಕೊಳ್ಬೇಕು. ಎಲ್ಲರ ಜೊತೆಯಲ್ಲೂ ಕೂಡ ನಿಷ್ಠುರವಾಗ್ತೀರಿ. ಕಾನೂನಾತ್ಮಕವಾಗೇ ನಾನು ಬಗೆಹರಿಸ್ಕೊಳ್ತೀನಿ ಅಂತಂದರೆ ಅದು ಸಾಂಸಾರಿಕವಾದ ವಿಚಾರದಲ್ಲಾಗಲಿ ಅಥವಾ ಒಂದು ಆತ್ಮೀಯತೆಯಲ್ಲಾಗಲಿ ಸಂಬಂಧಿಕದಲ್ಲಿ ಆಗಲಿ ಇದು ಯಾವುದೂ ಕೂಡ ಕೆಲಸಕ್ಕೆ ಬರದೇ ಇರತಕ್ಕಂಥದ್ದಾಗಬಹುದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇರುವಂತಹ ವಿಘ್ನಗಳು ದೂರವಾಗಲಿ, ಶುಭವಾಗಿ. ಕುಂಭರಾಶಿ, ಮಕ್ಕಳಿಂದ ಅನುಕೂಲ ಇದೆ, ಆದರೆ ಭಯವೂ ಇರುತ್ತೆ. ನಾವು ತಗೊಳ್ತಕ್ಕಂತಹ ತೀರ್ಮಾನಕ್ಕೆ ಮಕ್ಕಳನ್ನು ಹೇಗೆ ಸಹಾಯ ಕೇಳುವಂಥದ್ದು, ಮಕ್ಕಳು ಏನಾದರೂ ಅಂದುಬಿಟ್ರೆ ಅನ್ನುವಂತಹ ಭಯವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಹೊಂದಾಣಿಕೆಯ ಕೊರತೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು. ಅದು ಕಡಿಮೆ ಆದಷ್ಟು ನಿಮ್ಮ ಸಂಸಾರಕ್ಕೆ ಕಷ್ಟ, ತೊಂದರೆ ಅಂತಕ್ಕಂಥದ್ದು. ಆರೋಗ್ಯದ ದೃಷ್ಟಿಯಿಂದ ನೋಡ್ತಾ ಹೋದರೆ ಒಂದು ರೀತಿಯಲ್ಲಿ ನೀವು ಪಾರಾಗ್ತೀರಿ ಅನ್ನುವಂಥದ್ದನ್ನು ಹೇಳಬೇಕು. ಯಾವುದೋ ಸಮಸ್ಯೆ ಬರುವಂಥದ್ದು ಅಲ್ಪದರಲ್ಲಿ ನಿಮಗೆ ಅನುಕೂಲವಾಗುತ್ತೆ ಎನ್ನುವಂಥದ್ದು. ಸಮಾಜದಲ್ಲಿ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಟೀಕೆಗೆ ಗುರಿಯಾಗ್ತೀರಿ. ಬೇರೆಯವರು ಅಪಹಾಸ್ಯ ಮಾಡೋ ಹಾಗೆ, ನಿಮ್ಮ ಬಗ್ಗೆ ಮಾತಾಡಿಕೊಳ್ಳೋ ಹಾಗೆ ಆಗತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಮಾಜಮುಖಿಯಾದಂತಹ ಕೆಲಸದಲ್ಲಿ ತುಂಬ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಎಲ್ಲಿ ಎಚ್ಚರ ತಪ್ಪಿದ್ರು, ಎಲ್ಲಿ ಬೇಜವಾಬ್ದಾರಿಯನ್ನು ಪ್ರದರ್ಶನ ಮಾಡಿದ್ರು, ಎಲ್ಲಿ ಕರ್ತವ್ಯ ಲೋಪ ಮಾಡಿದರೂ ಕೂಡ ನೀವೇ ತಪ್ಪಿತಸ್ಥರು ಅಂತಕ್ಕಂಥದ್ದಾಗತ್ತೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಪಾಲುದಾರಿಕೆ ಅಥವಾ ಹಣ ಹೂಡಿಕೆ ಇದರಿಂದ ನಷ್ಟವನ್ನು ಅನುಭವಿಸ್ತೀರಿ. ಯಾವುದೋ ಒಂದು ಆಸೆ ಅಥವಾ ಯಾವುದೋ ಒಂದು ದುರಾಸೆ, ಹಣವನ್ನು ಒಂದಷ್ಟು ಹೂಡಿಕೆ ಮಾಡಿಬಿಟ್ರೆ ನಾಳೆ ಅದು ದ್ವಿಪಟ್ಟಾಗತ್ತೆ, 3 ಪಟ್ಟು ಸಿಕ್ಕತ್ತೆ ಅಂತಕ್ಕಂತಹ ದುರಾಸೆಯಿಂದ ಆ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಇದು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ಸ್ಥಿರಾಸ್ತಿಯೂ ಕೂಡ ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ, ಅದರ ಬಗ್ಗೆಯೂ ಕೂಡ ಗಮನ ಇರಲಿ. ವಾಹನ ಚಾಲನೆಯಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ, ಅದು ನಿಮಗೆ ದೊಡ್ಡ ಆಘಾತವನ್ನು ಉಂಟು ಮಾಡುವಂಥದ್ದು. ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡುವಂತಹ ಜವಾಬ್ದಾರಿ ಇರುತ್ತೆ, ಆದರೆ ಅದರ ಬಗ್ಗೆ ಚಿಂತೆ ಇರುವುದಿಲ್ಲ.
ನೀವು ಯೋಚನೆ ಮಾಡದೇ ಇದ್ದರೆ ಮನೆಯಲ್ಲಿ ಅದನ್ನು ಯಾರು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ವ್ಯವಹಾರದಲ್ಲಿ ಅನುಕೂಲ ಇದೆ, ಸನ್ಮಾರ್ಗವನ್ನು ಅನುಸರಿಸಿ ಆ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗಿ ಅದರಿಂದ ಲಾಭವನ್ನು ಪಡ್ಕೊಂಡು ನಿಮಗೂ ನಿಮ್ಮ ಪರಿವಾರಕ್ಕೂ ಒಳ್ಳೆಯದನ್ನು ಬಯಸಿ ಅಂತಕ್ಕಂಥದ್ದು. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ಹೋಗಲಿ, ಬೇರೆಯವರು ಕೂಡ ಅದನ್ನು ಅನುಸರಿಸ್ತಕ್ಕಂತಹ ರೀತಿಯಾಗಲಿ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.